ಎಸ್, ಸಿಂಹ ರಾಶಿವರೆಗೂ ಆಗಿದೆ. ನೆಕ್ಸ್ಟ್ ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈಗ ನಾವು 4 ಸ್ಟೆಪ್ಗಳಲ್ಲಿ ನೋಡ್ತಾ ಇದೀವಿ. ಸೊ ಮೊದಲನೇದು ಹೆಲ್ತ್ ರಿಲೇಟೆಡ್ ಕಾರ್ಡ್. ಕನ್ಯಾ ರಾಶಿಯವರಿಗೆ ಆರೋಗ್ಯ, ಕನ್ಯಾ ರಾಶಿಯವರಿಗೆ ಹಣಕಾಸು 2 ಕಾರ್ಡ್ ಬಂದಿದೆ. ಹಣಕಾಸು ಹಾಗೇನೆ ಕನ್ಯಾ ರಾಶಿಯವರಿಗೆ ಕುಟುಂಬ ಜೀವನ ಹೇಗಿದೆ, ಜಾಬ್ ಹೇಗಿದೆ ಅನ್ನುವಂಥದ್ದು ಅಂತ. ಓಕೆ, ಸೊ ಇಲ್ಲಿ ಮೊದಲಿಗೆ ಆರೋಗ್ಯವನ್ನ ನೋಡೋಣ. ಆರೋಗ್ಯ ಅಂತ ಬಂದಾಗ 7 ಆಫ್ ವಾಂಡ್ಸ್ ಅಂತ ಬಂದಿದೆ. ನಾಟ್ ಗುಡ್ ಇದು. ಸೊ ಇದು ಸ್ವಲ್ಪ ಸಮಸ್ಯೆಗಳನ್ನ ತಂದು ನೀವೇನ್ ಮಾಡ್ತಾ ಇದ್ದೀರಾ ಅಂದ್ರೆ, ಎಲ್ಲರೂ ಒಂದು ದಿಕ್ಕಲ್ಲಿ ಹೋದ್ರೆ ಎಡವಟ್ಟಂಗ್ ಒಂದ್ ದಾರಿ ಅಂತ ಹೇಳ್ತಾರಲ್ಲ, ಆ ತರ ಉಲ್ಟಾ ಡೈರೆಕ್ಷನ್ ಅಲ್ಲಿ ನೀವು ಹೋಗ್ತಾ ಇದ್ದೀರಾ. ಅಂದ್ರೆ ಯಾವ ಕೆಲಸ ಮಾಡ್ಬೇಕೋ ಆ ಕೆಲಸ ಬಿಟ್ಟು ಬೇಡದೇ ಇರೋ ಕೆಲಸ ಮಾಡ್ಕೊಂಡು ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಈ ಸಮಯದಲ್ಲಿ ಈ ಕೆಲಸ ನಿಮಗ್ ಮಾಡ್ಬೇಕಾ, ನೀವು ಇದು ಬೇಡವಾ ಅನ್ನೋದನ್ನ ನೀವು ಯೋಚನೆ ಮಾಡಿ ಕನ್ಯಾ ರಾಶಿಯವರು ಹೆಜ್ಜೆ ಇಡ್ಬೇಕಾಗತ್ತೆ. ಇನ್ನು ಹಣಕಾಸಿನ ವಿಚಾರಕ್ಕೆ ನಂಗೆ 2 ಕಾರ್ಡ್ಸ್ ಬಂತು. ಸೊ 2 ಕಾರ್ಡ್ಸ್ ಅನ್ನ ನೋಡೋಣ. ಸೊ ಇಲ್ಲಿ ನೋಡಿ, 2 ಕಾರ್ಡು ನನಗೆ ನೆಗೆಟಿವ್ ಆದಂತಹ ಕಾರ್ಡ್ ಬಂದಿದೆ. ದ ಮೂನ್ ಕಾರ್ಡ್ ಹಾಗೇನೆ 5 ಆಫ್ ಪೆಂಟಕಲ್ಸ್ ಅನ್ನುವಂಥದ್ದು. ನೀವು ಈ ಸಮಯದಲ್ಲಿ ಬೇರೆಯವರಿಂದ ಹಣವನ್ನ ಕೇಳಿ ತಗೊಳ್ಬೇಕಾಗತ್ತೆ. ಸಾಲ ಮಾಡುವಂತಹ ಪರಿಸ್ಥಿತಿ, ಹಣವನ್ನ ಕೇಳುವಂಥದ್ದು, ಹಣದ ಸಮಸ್ಯೆಯನ್ನ ಎದುರಿಸೋದಕ್ಕೆ. ಸಮಸ್ಯೆ ಇದ್ರೆ ತಾನೇ ಹಣ ಕೇಳ್ತಾರೆ ಯೂಶಲಿ. ಸೊ ಆ ತರದ ಸಿಚುವೇಶನ್ ಹಣಕಾಸಿನ ವಿಚಾರದಲ್ಲಿ 2 ಕಾರ್ಡ್ ಬಂದ್ರೆ ನೋಡಿ, ಎನರ್ಜಿ ಅಂತ ನಾನು ಹೇಳ್ತೀನಲ್ವಾ. ಸೊ 2 ಕಾರ್ಡ್ ನೆಗೆಟಿವ್ ಆಗಿ ಬರ್ಬೇಕು ಅಂದ್ರೆ ಎನರ್ಜಿ ಹೇಗಿದೆ ಅಂತ ನಾವು ಯೋಚನೆ ಮಾಡ್ಬೇಕು. ಸೊ ಕನ್ಯಾ ರಾಶಿಯವರಿಗೆ ಆರೋಗ್ಯದಲ್ಲಿ ಕೂಡ ಮತ್ತೆ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಕೂಡ ನೀವು ಈ ತಿಂಗಳಲ್ಲಿ ಸ್ವಲ್ಪ ಸ್ಟ್ರಕ್ ಆಗಿದ್ದೀರಾ. ಸೊ ಹಾಗಾಗಿ ನೋಡ್ಕೊಂಡು ಹೆಜ್ಜೆಯನ್ನೇ